ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಅವಕಾಶ ಒದಗಿ ಬಂದಿದೆ. ಅದು ಪಟ್ಟಣದ MGVC ಕಾಲೇಜಿನ ಚೇರ್ಮನ್ ಅಶೋಕ್ ತಡಸದ್ ಹಾಗೂ ಈ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳು ಸೇರಿ ಹಮ್ಮಿಕೊಳ್ಳುತ್ತಿರುವುದು ನಿಜಕ್ಕೂ ಸಂಸ್ಕೃತ ವಿಚಾರ ಎಂದು LCC ಕಂಪನಿಯ ಮುಖ್ಯಸ್ಥ ಮಹೇಶ್ ಭಟ್ ಹೇಳಿದರು. ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ದಿನಾಂಕ 14 ಆಗಸ್ಟ್ 2024 ಬುಧವಾರ ಬೆಳಗ್ಗೆ 9:30 ಹಮ್ಮಿಕೊಳ್ಳಲಿರುವ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಕುರಿತು ಗುರುವಾರ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು 25ಕ್ಕೂ ಅಧಿಕ ಕಂಪನಿಗಳು ಆಗಮಿಸುತ್ತಿದ್ದು ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ವೇಳೆ ಅಶೋಕ್ ತಡಸದ್ ಚೇರ್ಮನ್ MGVC ಕಾಲೇಜ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ನಮ್ಮ ಕಾಲೇಜು ಜೊತೆಗೆ ಮುದ್ದೇಬಿಹಾಳ ಹಾಗೂ ಅವಳಿ ಜಿಲ್ಲೆಗಳ ನಿರುದ್ಯೋಗ ವಿದ್ಯಾರ್ಥಿನಿಯರಿಗೆ ಉದ್ಯೋಗ ಮಾಡಲು ಸಹಕಾರಿಯಾಗುವಂತೆ ಹಲವಾರು ಕಂಪನಿಗಳು ಆಗಮಿಸುತ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಹೇಳಿದರು. ಈ ವೇಳೆ NS ಪೊಲಿಸಿ ಪ್ರಾಚಾರ್ಯರು MGVC ಅವರು ಮಾತನಾಡಿ, ಕಾಲೇಜಿನಲ್ಲಿ ಎಲ್ಲ ಆಡಳಿತ ಮಂಡಳಿ ಸೇರಿ ಚರ್ಚೆ ಮಾಡಿ ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡುತ್ತಿದ್ದೇವೆ. ನಿರುದ್ಯೋಗ ಯುವಕ ಯುವತಿಯರು ಬಂದು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು. ಈ ವೇಳೆ ಡಾಕ್ಟರ್ ಮಲ್ಲನಗೌಡ ಬಿರಾದಾರ್ ಮಾತನಾಡಿ, ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು 1500 ಜನರಿಗೆ ಉದ್ಯೋಗ ಕೊಡುವ ಗುರಿಯನ್ನು ಹೊಂದಿದ್ದೇವೆ ಹಾಗೂ 25ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಲಿದ್ದು ಎಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಈಗಾಗಲೇ ಆನ್ಲೈನ್ ಮೂಲಕ 350 ಜನ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಅವರು ಹೇಳಿದರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಅನೇಕರು ಆಗಮಿಸಿ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವವರು ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದರು. ಡಾಕ್ಟರ್ MI ಬಿರಾದಾರ 9945789182 ಹಾಗೂ ಶ್ರೀಶೈಲ್ ಹಟ್ಟಿ 9741248255 ಹಾಗೂ 9035103184 ಪೊಲಿಸಿ ಪ್ರಾಚಾರ್ಯರು ಅವರಿಗೆ ಸಂಪರ್ಕಿಸಬಹುದಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಶಿವರಾಜ್ ತಡಸದ, AB ಕುಲಕರ್ಣಿ, ಡಾಕ್ಟರ್ AA ಮುಲ್ಲಾ, ಶ್ರೀಶೈಲ್ ಹಟ್ಟಿ, MS ನಿಂಬಲ್ಗುಂದಿ, AS ಭಾಗವನ, ಡಾಕ್ಟರ್ ಪ್ರಕಾಶ್ ನೆರಗುಂದ, ಪ್ರೊಫೆಸರ್ ವಸ್ತ್ರದ್, ಡಾಕ್ಟರ್ RH ಸಜ್ಜನ್, ಉಮರ್ ಫಾರೂಕ್ ಹಾಲಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವರಿಗೆ ಉದ್ಯೋಗ ಪಡ್ಕೋಬೇಕು ಅನ್ನೋ ಅರ್ಹತೆ ಇರುತ್ತೆ. ಆದರೆ ಏನಾಗುತ್ತೆ, ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅಲ್ಲಿ ಸಂದರ್ಶನ ಕೊಟ್ಟು, ನಮ್ಮ ಮುದ್ದೇಬಿಹಾಳದಿಂದ ಬೆಂಗಳೂರಿಗೆ ಹೋಗಿ ಸಂದರ್ಶನ ಕೊಟ್ಟು ತಿರ್ಗಾ ಆ ರಿಸಲ್ಟ್ ಪಾಸ್ ಆಗ್ತದೋ ಫೇಲ್ ಆಗ್ತದೋ ನೋಡ್ಕೊಂಡು ವಾಪಸ್ ಬರಲಿಕ್ಕೆ ಒಬ್ಬರಿಂದ 3000 ರೂಪಾಯಿ ಖರ್ಚಾಗುತ್ತೆ, ಹೋಗ್ಲಿಕ್ಕೆ ಬರಲಿಕ್ಕೆ ಅಲ್ಲಿ ಇರಲಿಕ್ಕೆ. ಓಕೆ, ಈ ಒಂದು ಬರಗಾಲದಲ್ಲಿ, ಒಂದು ಬರಪೀಡಿತ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಬೆಂಗಳೂರಿಗೆ ಬರಲಿಕ್ಕೆ ಪರ್ ಹೆಡ್ 3000 ರೂಪಾಯಿ ಖರ್ಚಾಗ್ತದೆ. ಅದಕ್ಕಾಗಿ ನಮ್ಮ ಈ ಕಾಲೇಜಿನ ಚೇರ್ಮನ್ ಮತ್ತು ಪ್ರಿನ್ಸಿಪಲ್, ಆಮೇಲೆ ನಮ್ಮ ಕಮಿಟಿ ಮೆಂಬರ್ ಶಿವರಾಜ್ ಸರ್ ಅವರು ಇಂಥ ಕಂಪ್ನಿಯಲ್ಲಿ ಇಂಥ ಪೊಸಿಷನ್ ಇದೆ ಅಂತ. ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಮಾನಸಿಕ ಪರಿಸ್ಥಿತಿ ಏನಂದರೆ, ನಮ್ಮದು ಡಿಗ್ರಿ ಆಗಿದೆ, ನಾನು ಬ್ಯಾಂಕ್ನಾಗ ಹೋಗ್ಬೇಕು, ಕಾಂಪಿಟೇಟಿವ್ ಎಕ್ಸಾಮೇ ಬರೀಬೇಕು, ನಾನು IAS ಅಟೆಂಡ್ ಮಾಡಬೇಕು, KAS ಅಟೆಂಡ್ ಮಾಡಬೇಕು ಅಂತ. ಆದರೆ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ನಮ್ಮ ಕಾಂಪಿಟೇಟಿವ್ನಲ್ಲಿ ಸಕ್ಸಸ್ ರೇಟ್ 0.03%. ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ನಾವು ಮನವರಿಕೆ ಮಾಡಬೇಕು. ಹೌದು, ಸರ್ಕಾರದ ಜೊತೆಗೆ ಇದೆ, ಆದರೆ 0.03% ಮಾತ್ರ ಅವಕಾಶಗಳಿರೋದ್ರಿಂದ ಎಲ್ಲರಿಗೂ ಸರ್ಕಾರದ ನೌಕರಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಥರ ಉದ್ಯೋಗ ಮೇಳಗಳಲ್ಲಿ ಈ ಕಾಲೇಜ್ ವತಿಯಿಂದ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 20% ಜನ ಆದರೂ ಸರ್ಕಾರದ ನೌಕರಿ ಅಷ್ಟೇ ಅಲ್ಲ, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕೂಡ ಇದೆ ಅಂತ ಒಂದು ತೋರಿಸಲಿಕ್ಕೆ ನಾವು ಇದು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಈ ಉದ್ಯೋಗ ಮೇಳದಲ್ಲಿ 25ರಿಂದ 30 ಕಂಪ್ನಿ ಭಾಗವಹಿಸ್ತಾ ಇದೆ. ವಿಸ್ಟ್ರನ್ ಅಂತ ಕಂಪನಿ ಇದೆ, ಮತ್ತು ಟಾಟಾ ಮಾರ್ಕೋಪೋಲೋ, ಮತ್ತು ಫ್ಲಿಪ್ಕಾರ್ಟ್, ಆಮೇಲೆ ಸಾಕಷ್ಟು ಕಂಪನಿಗಳು ಲೈಕ್ TVS, ಓಕೆ, ಸಾಯಿರಾಮ್ ಇಂಡಸ್ಟ್ರೀಸ್. ಅದರಲ್ಲಿ ಈ IT ಮತ್ತು ನಾನ್ IT ಅಂತ ವಿಂಗಡಿಸಲಾಗ್ತದೆ. ಇವಾಗ ಈ ಒಂದು 25 ಕಂಪ್ನಿಗಳಲ್ಲಿ IT ಮತ್ತು ನಾನ್ IT ಅಂತ ಆಗ್ತದೆ. IT ಅಂದರೆ ಏನಾಗ್ತದೆ, ಅಲ್ಲಿ ನಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೇಸ್ ಅಂತ ಹೇಳಿದಾಗ ಕಂಪ್ಯೂಟರ್ ಸೈನ್ಸ್ ಹುಡುಗರಿಗಾಗಲಿ ಒಂದು ಆಕ್ಸೆಂಚರ್ ಅನ್ನೋ ಕಂಪನಿ ಬರ್ತಾ ಇದೆ. ಓಕೆ, ಅಲ್ಲಿ ಏನಾಗ್ತದೆ, IT ಒಂದು ಆರಿಸ್ಕೊಂಡು ಅವರು ತೆಗೆದುಕೊಂಡು ಹೋಗ್ತಾರೆ. ಮತ್ತು IFB ಅಂತ ಇದೆ, ಮತ್ತು ಒಂದು TVS ಅಂತ ಇದೆ, ವಿಸ್ಟ್ರನ್ ಅಂತಿದೆ, ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತಿದೆ. ಇವೆಲ್ಲ IT ಕಂಪನಿ ಉದ್ಯೋಗಿಗಳಿಗೆ. ಮತ್ತು ನಾನ್ IT ಅಂದಾಗ ನಮ್ಮ 10th ಪಾಸ್ ಆದವರಿಗೆ, ಸೆಕೆಂಡ್ ಇಯರ್ ಪಾಸ್ ಆದವರಿಗೆ, ITI ಆದವರಿಗೆ, ಡಿಪ್ಲೊಮಾ ಆದವರಿಗೆ
ಸಾಕಷ್ಟು ಉದ್ಯೋಗಾವಕಾಶಗಳಿದೆ. ಮೊದಲೆಲ್ಲ 8,000 10,000 ಹೆಂಗಪ್ಪ ನಾವು ಬೆಂಗಳೂರು ಅಂತ ಯೋಚನೆ ಮಾಡ್ತಿದ್ರು ನಮ್ಮ ಮಕ್ಕಳು. ಈಗ ಅದನ್ನು 17,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಯಾಕಂದರೆ ಟಾಟಾ ಗ್ರೂಪ್ಸ್ನವ್ರು ಎಲ್ಲ ಕಡೆ ಅವರು ವಿಂಗಡಣೆ ಮಾಡಿದಾಗ ಅವರು ಒಂದು ರೆಕ್ಕೆಗಳನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾರೆ. ಸೊ ಟಾಟಾ ವಿಸ್ಟರ್ನ್ ಕಂಪನಿಯಲ್ಲಿ ನೋಡಿದಾಗ ಸುಮಾರು ITI 800ರಿಂದ 1,000 ಜನ ITIನವ್ರು ಬೇಕು, 800ರಿಂದ 1,000 ಜನ ಡಿಪ್ಲೊಮಾದವ್ರು ಬೇಕು, BCom ಗ್ರ್ಯಾಜುಯೇಟ್ಸ್ ಅಂತೂ 250ರಿಂದ 500 ಜನ ಬೇಕು. ನಾವು ಮಕ್ಕಳಲ್ಲಿ ಮನೋರಂಜನೆ ಮಾಡೋದೇನೆಂದರೆ ITಗೆ ಹೋಗ್ಬೇಕಾದ್ರೆ ಒಂದು ಸ್ವಚ್ಛವಾದ ಇಂಗ್ಲೀಷ್ ಆಂಗ್ಲ ಭಾಷೆ ಬರಬೇಕು. ಅದು ಕಂಪ್ನಿಯವರು ತೆಗೆದುಕೊಂಡು ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಓವರಾಲ್ ನೋಡಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈಗ ರಿಜಿಸ್ಟ್ರೇಷನ್ ಆನ್ಲೈನ್ ನೋಡಿದಾಗ 350ರಿಂದ 400 ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನೂ ಒಂದು ವಾರ ಟೈಮ್ ಇದೆ. ನನ್ನ ಪ್ರಕಾರ 2,500ರಿಂದ 3,000 ಜನ ಬರ್ತಕ್ಕಂಥ ಒಂದು ಸಂಭಾವನೆ ಕಾಣ್ತಾ ಇದೆ. ಸೊ ಈ ಒಂದು ಉದ್ಯೋಗ ಮೇಳದ ಮುಖ್ಯ ಉದ್ದೇಶ ಉದ್ಯೋಗ ಕೊಡಿಸೋದು. ಆದರೆ ಅವರು ಜಾಯಿನ್ ಆಗ್ತಾರೋ ಇಲ್ಲ ಅಂತ ಕೂಡ ನಾವು ಟ್ರ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಅವತ್ತಿನ ದಿವಸದ ಕೊನೆಯಲ್ಲಿ ನಮಗೆ ಟೋಟಲ್ ಎಷ್ಟು ಜನ ಬಂದರು, ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಜಾಬ್ ಆಯಿತು, ಎಷ್ಟು ಜನಕ್ಕೆ ಪೆಂಡಿಂಗ್ ಆಯಿತು ಅಂತ. ಓಕೆ, ಈಗ ಟೋಟಲ್ ಒಂದು ಇಟ್ಕೊಂಡಾಗ ನಾನು ತೊಗೊಂಡು ಹೋದ್ರು ಅದನ್ನ ಆರ್ಡರ್ ಕಾಪಿ ತೊಗೊಂಡು ಹೋದ್ರು ನಮ್ಮ ಬಳಿ ಖಾಲಿ ಇಲ್ಲ ಅಂದರೆ ಹೆಂಗಂತ ಅದನ್ನು ಕೇಳಿಲ್ಲ ನಾನು. ಅವ್ರಿದ್ರು ಹಂಗೆ ಆಗಂಗಿಲ್ರಿ, ಅದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ ಅಂತ ಅವ್ರು ಹೇಳಿದ್ರು. ಇದನ್ನೆಲ್ಲ ನಾವು ವಿಚಾರ ಮಾಡಿಂದ ಅವ್ರಿಗೆ ಬರಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ. ಅದು ಇರಲಿ. ಈಗ ಏನಾಗುತ್ತೆ 1968 ನಮ್ಮ ಕಾಲೇಜ್ ಚಲೋ ಆಗಿದೆ. ಅದಕ್ಕಿಂತಲೂ ಅವಾಗ ಪರಿಸ್ಥಿತಿ ಆಗಿತ್ತು, ಹಿಂಗೆ ಆಗಿತ್ತು. ಅದಕ್ಕೆ ನಮ್ಮ ಕಾಲೇಜ್ ಬಹಳಷ್ಟು ಸೇವೆಯನ್ನು ಕೊಟ್ಟರು. ಈ ಮುದ್ಯಾಳ ತಾಲೂಕಿಗೆ ಕೊಟ್ಟರು. ಬೇಕಾದ್ರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಎಲ್ಲರೂ ಹೋಗಿ ಬೇಕಾದ ಆಫೀಸ್ಗೆ ಹೋಗಿ ಈ ಕಾಲೇಜಾಗ ಕಲ್ತು ಸ್ಟೂಡೆಂಟ್ ಸಿಗ್ತಾರೆ. ಇದು ಗಂಗಮ್ಮನವ್ರ ಪುಣ್ಯ, ನಮ್ದಲ್ಲ ಯಾರ್ದು ಅಲ್ಲ, ಗಂಗಮ್ಮನವ್ರ ಪುಣ್ಯ. ಅವ್ರ ಆಸ್ತಿ ದಾನ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದೆ. ಈಗ ಈ ಉದ್ಯೋಗ ಮೇಲೆ ಸಕ್ಸಸ್ ಆಗಬೇಕಾದ್ರೆ ನಾವೆಲ್ಲರೂ ಸ್ವಲ್ಪ ಸಹಕಾರ ಕೊಟ್ಟು ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೆಚ್ಚು ನೌಕರಿ ಸಿಗ್ಲಿ ಅಂತ ನಮ್ಮ ಆಸೆ ಇದೆ. ನಾವು ಇಲ್ಲಂದ್ರೆ ಕಡೆಗೆ ವಿದ್ಯಾರ್ಥಿಗಳಿಗೆ ಸಿಗ್ಲಿ ಅಂತ ಇಷ್ಟು ಮಂದಿ ಅವ್ರಿಗೆ ಬೇಕಾದಷ್ಟು ನೌಕರಿ ಇದು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಬಾ ಅಂದ್ರೆ ಬರಂಗಿಲ್ಲ ಅವ್ರು ಕಂಪ್ನಿಯವರು. ಇದಕ್ಕೆ ನಾವು ಅವಳಿ ಜಿಲ್ಲಾ ಬಾಗಲಕೋಟೆ ಆಯ್ತು, ನಮ್ಮ ಬಿಜಾಪುರ ಆಯ್ತು, 2 ಜಿಲ್ಲಾದಾಗ ನಮ್ಮ ಸ್ಟಾಫ್ ಪ್ರಚಾರ ಮಾಡ್ಯಾರ. ಅದಕ್ಕೆ ತಮ್ಮೆಲ್ಲ ಸರ್ಕಾರದ ಕೊಟ್ಟಂದ್ರೆ ಈ ಉದ್ಯೋಗಗಳ ಯಶಸ್ವಿ ಆಗ್ತಂದ್ರೆ ಮತ್ತು ಮುಂದಿನ ಸಲ ನಮಗೆ ಮಾಡಕ್ಕೆ ನಮ್ಮ ಸ್ಟಾಫ್ನವರಿಗೆ ಒಂದು ಗ್ರೂಪ್ ಬರ್ತದ, ಇದು ಆಗ್ತದೆ. ಮತ್ತು ಅವರು ಎಲ್ಲರೂ ಭಾಳ ನಮ್ಮ ಸ್ಟಾಫ್ನವ್ರು ಭಾಳ ನಾ ಮಾಡ್ತೀನಿ ಅಂತಲ್ಲ, ಭಾಳ ಮನುಷ್ಯನ ಹಾಕೊಂಡು ಮಾಡಾಕತ್ತಾರೆ. ನಮ್ಮ ಪ್ರಾಚಾರ್ಯರಾಗಲಿ ನಮ್ಮ ಕುಲಕರ್ಣಿ ಸರ್ ಮಾರ್ಗದರ್ಶನದಾಗ ಎಲ್ಲರೂ ಮಾಡಾಕತ್ತಾರೆ. ಅದಕ್ಕೆ ತಾವೀಗ ಪ್ರಚಾರ ಕೊಟ್ಟಿದ್ದು ಯಶಸ್ವಿ ಆಗಲಿ ಅಂತ ಹೇಳಿ ತಾವು ಇದು ಮಾಡಿದ್ರೆ ಅಂದ್ರೆ ಅನುಕೂಲ ಆಗ್ತದೆ. ನಮ್ಮ ತಾಲೂಕಿನವರು ಯಾಕೆ ನೌಕರಿ ಸಿಗಲಿ ಅಂತೇಳಿ ತಾವು ಜರ ಯಾಕೆ ಪ್ರಚಾರ ಕೊಟ್ಟು ವಿದ್ಯಾರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಇದನ್ನು ಏನಿಲ್ಲ ನಮ್ಮದು ಈ ಕಾರ್ಯಕ್ರಮ ಏನು ಉದ್ಯೋಗ ಮೇಳದ ಕಾರ್ಯಕ್ರಮ ಏನು ಮಾಡಿ ಅದನ್ನು ಸಕ್ಸಸ್ ಆಗಲಿಕ್ಕೆ ಎಲ್ಲರೂ ಪಾಲ್ಗೊಳ್ಳಬೇಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊಳ್ತೀನಿ. ನಂತರ ನೀವೇನು ವಿಚಾರ ಮಾಡಿದಿರಿ, ಹೆಂಗೆ ಏನೇನು ಸಮಸ್ಯೆ ಆಗ್ಬೋದು ಏನಿಲ್ಲ ಅಂತಂದ್ರೆ ಮೊದಲು ನಾವು ಅದನ್ನೆಲ್ಲ ಸಾಧಕ ಪದಗಳನ್ನ ಎಲ್ಲರೂ ವಿಚಾರ ಮಾಡಿವಿ. ನಾವು ಚೇರ್ಮನ್ ಎಲ್ಲ ಕೂಡಿ ಮತ್ತು ಈಗ ನಾವು ಕಂಪ್ನಿ ಹೆಸರು ಹಾಕಿದ್ದೇವೆ ಟಾಟಾ ಅಂತ, ಅವ್ರು ಬರಲಿಲ್ಲ ಅಂದ್ರೆ ಹೆಂಗೆ ಅದನ್ನೆಲ್ಲ ವಿಚಾರ ಮಾಡಿ ಎಲ್ಲ ಇದು ಮಾಡ್ಕೊಂಡ್ವಿ ನಾವು. ಅದ್ರ ಬಗ್ಗೆ ನಮಗೂ ಗಮನ ಐತೆ. ನಾವು ಹೆಸರು ಹಾಕ್ಬೋದು, ಅವ್ರು ಯಾರು ಬರಲಿಲ್ಲ ಅನ್ನೋದು ನಮ್ಮ ಆಸೆ ಆಗುತ್ತೆ. ಆ ವಿಚಾರದಲ್ಲಿ ನಾವು ಭಾಳಷ್ಟು ಮುನ್ನೆಚ್ಚರಿಕೆ ತಗೊಂಡೀವಿ. ಅದ್ರ ಬಗ್ಗೆ ಏನು ಚಿಂತಿಲ್ಲ, ಎಲ್ಲರೂ ಬರ್ತಾಗ ದಯವಿಟ್ಟು ತಾವು ಇದನ್ನು ಸ್ವಲ್ಪ ಎಲ್ಲರಿಗೂ ಗಮನಕ್ಕೆ ತರಬೇಕಂತ ಹೇಳಿ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅಷ್ಟು ಬಂದರೆ ನಮಗೆ ಭಾಳ ಖುಷಿ ಆಗ್ತದೆ. ನಿನ್ನೆ ಒಂದು ಬೆಂಗಳೂರದ ಅನ್ನುವಂಥ ಪ್ರೆಸ್ ಕಂಪನಿ ಅವರಿಗೆ ITI ಮತ್ತು ಡಿಪ್ಲೊಮಾದಂಥ ವಿದ್ಯಾರ್ಥಿಗಳು ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಅವ್ರ ಪೇಮೆಂಟು ಸಹ ನನ್ನ ಮೊಬೈಲ್ ಕಳಿಸಿದ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಮಾಹಿತಿ ಹಂಚ್ಕೊಂಡಿದ್ದಾರೆ. ಸರ್, ನಾವು ಅವರಿಗೆ 18,000 ಪೇಮೆಂಟ್ ಕೊಡ್ತೀವಿ, ವಸತಿ ಕೊಡ್ತೀವಿ, ಊಟ ಕೊಡ್ತೀವಿ. ಅದು 5,000 ರೂಪಾಯಿ ತೆಗೆದು ಅವ್ರಿಗೆ ಅಕೌಂಟಿಗೆ 13,500 ರೂಪಾಯಿ ಅಕೌಂಟಿಗೆ ಹಾಕ್ತೀವಿ. ಅವ್ರು ಮುಂದೆ ಸ್ಕಿಲ್ ಕೊಡ್ತೀವಿ. ಅದಕ್ಕೆ ನಿಮ್ಗೆ ಅಷ್ಟು ಮಂದಿ ಕೊಡಲಿಕ್ಕೆ ನಿಮ್ಮ ಉದ್ಯೋಗದ ಸಾಧ್ಯ ಆಗ್ತದ ಅನ್ನೋ ಪ್ರಶ್ನೆ ಕೇಳಿದರು. ಅವ್ರಿಗೆ ಮುಂಚೆ ನಾವು ಮಾತಾಡಿಸಿದೆ. ಅಲ್ಲಿ ಆಡಳಿತಾಧಿಕಾರಿಗಳಿಗೂ ಆ ಮಾತನ್ನು ಹೇಳಿದೆ. ಅದಕ್ಕೆ ಇದು ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡಿದ್ರು. ಈಗ ಆಲ್ರೆಡಿ ಆ ಕಂಪನಿಯವರು ಸಹ ಕರ್ಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ 500 ಜನ ಬೇಕಾಗಿದೆ ಅಂತ ಹೇಳಿದ್ದಾರೆ. ಅವ್ರು ಪೇಮೆಂಟು ಸಹ ಕೊಟ್ಟಿದ್ದಾರೆ. ಪೇಮೆಂಟ್ ಸ್ಕಿಲ್ ನಮ್ಗೆ
ಕೊಟ್ಟಿದ್ದಾರೆ, ಇಷ್ಟು ಪೇಮೆಂಟ್ ಕೊಡ್ತೀವಿ, ವಸತಿ ಕೊಡ್ತೀವಿ, ಊಟ ಕೊಡ್ತೀವಿ, 2 ಊಟ ಕೊಡ್ತೀವಿ, ವಸತಿ ಕೊಡ್ತೀವಿ, ಇಷ್ಟು ಪೇಮೆಂಟ್ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ಬಿಜಾಪುರದ ಒಂದು ಎಂಪ್ಲಾಯ್ಮೆಂಟ್ ಆಫೀಸ್ನವರು ಸಹ ಫೋನ್ ಮಾಡಿ ಅವರು ಸಹ ನಾವು ಇದರೊಳಗೆ ಭಾಗವಹಿಸ್ತೀವಿ, ನಾವು ಹೇಳೋದಕ್ಕೆ ಕುಳಿತುಕೊಂಡು ಬರ್ತೀವಿ ಸರ್ ಅಂತ ಅವರು ಹೇಳಿದ್ದಾರೆ. ಎಲ್ಲ ಸಹಕಾರ ಇದೆ, ಅದಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯ. ನೀವಿಲ್ಲದೆ ನಾವೇನು ಮಾಡೋದು